ಹಾಯ್ ನಮಸ್ತೆ. ವೆಲ್ಕಮ್ ಟು ನಮ್ಮೀಸ್ ಆಫೀಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಉಪವಾಸ ವ್ರತ ಮಾಡೋ ಟೈಮಲ್ಲಿ ಈ ರೆಸಿಪಿ ತುಂಬಾ ಒಳ್ಳೆಯದು, ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು. ಒಂದೇ ಒಂದು ಇಂಗ್ರೀಡಿಯೆಂಟ್ಸು ನಾನು ಹಾಕಿರೋದನ್ನು ಸ್ಕಿಪ್ ಮಾಡಿದರೆ ಸಾಕು ಅಷ್ಟೇ. ವ್ರತ ಮತ್ತು ಉಪವಾಸ ಇರೋ ದಿನ ಇದನ್ನು ಖಂಡಿತವಾಗಿಯೂ ತಿನ್ಬೋದು. ಇದೇ ನೋಡಿ, ಸಬ್ಬಕ್ಕಿ ಅಥವಾ ಸಾಬುದಾನಿ ಅಂತ ಕರೀತಾರಲ್ಲ, ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಇದು. ಇದರ ರೆಸಿಪಿನ ಮಾಡ್ತಾಯಿದ್ದೀನಿ ಇವತ್ತು. ಇದರದ್ದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಇದನ್ನು ಉಪ್ಪಿಟ್ಟು ಹಾಗೆ ಪಾಯಸ ಎಲ್ಲ ಕೂಡ ಮಾಡ್ಬೋದು ರೆಸಿಪಿನ. ನಾನು ಕೂಡ ಹಿಂದೆ ಸಾಬುದಾನಿ ವಡ ಅಂತ ಕೂಡ ಮಾಡಿದ್ದೆ, ತುಂಬಾ ಹಿಂದೆ ವಿಡಿಯೋನ ಹಾಕಿದ್ದೆ ನಾನು. ಇವತ್ತು ಅದರದ್ದು ಸಬ್ಬಕ್ಕಿಯ ಫ್ರೈಡ್ ರೈಸ್ ಮಾಡೋದನ್ನು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು 1 ಕಪ್ನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಆ ಬೌಲಲ್ಲಿ 1 ಬೌಲ್ನಷ್ಟು ಸಬ್ಬಕ್ಕಿನ ತಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. 1 ಸರ್ತಿ ತೊಳೆದಿದ್ದಲ್ಲದೆ ಇದನ್ನು ಒಂದು 2 ರಿಂದ 3 ಸರ್ತಿ ಚೆನ್ನಾಗಿ ತೊಳಿಬೇಕು. ಅದರಲ್ಲಿ ಸ್ವಲ್ಪ ವೈಟ್ ಹಿಟ್ಟು ಥರ ಇರುತ್ತಲ್ವ, ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಇದನ್ನು ತೊಳ್ಕೊಳ್ಬೇಕು. ಹಾಗೆ ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ, ನನ್ನ ಚಾನಲಿಗೆ ಬಂದು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಇದನ್ನು ಎರಡನೇ ಸರ್ತಿ ಇದನ್ನು ತೊಳಿತಾ ಇದ್ದೀನಿ. ಈಗ 1 ಸರ್ತಿ ತೊಳೆದು ನೀರನ್ನು ತೆಗೆದು, ಈಗ ಮತ್ತೊಂದು ಸರ್ತಿ ತೊಳೆದು ನೀರನ್ನು ಕೂಡ ತೆಗೆದಿದ್ದೀನಿ. ಈಗ ನಾವೇನು ಮಾಡಬೇಕು ಅಂದರೆ, ಇದನ್ನು ಯಾವ ಕಪ್ನಲ್ಲಿ ನಾವು ಸಬ್ಬಕ್ಕಿನ ಹಾಕಿದ್ದೀವೋ ಆ ಕಪ್ನಲ್ಲಿ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಸಬ್ಬಕ್ಕಿನ ನೆನೆಸಿಟ್ಕೊಂಡ್ರೆ ಆಯಿತು. ತುಂಬ ನೀರು ಹಾಕೋದು ಬೇಡ, ಯಾಕಂದರೆ ನೀರು ಸಬ್ಬಕ್ಕಿ ಮುಳುಗುವಷ್ಟು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ. ಎಷ್ಟು ಬೇಕೋ ಅಷ್ಟೇ. ಅಂದರೆ 1 ಕಪ್ ಸಬ್ಬಕ್ಕಿ ಹಾಕಿದರೆ ಅರ್ಧ ಕಪ್ನಷ್ಟು ನೀರು ಹಾಕಿ 6 ರಿಂದ 7 ಗಂಟೆ ನೆನೆಸಿಡಬೇಕು. ಬೆಳಗ್ಗೆ ಮಾಡೋದಾದರೆ ನೀವು ರಾತ್ರಿ ನೆನೆಸಿಟ್ರೆ ಈ ರೀತಿ ಆಗುತ್ತೆ. ಅದು ಈ ಥರ ಉದ್ರಾಗಿ ಬರುತ್ತೆ ನೋಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಇದು ಒಳ್ಳೆ ಮುತ್ತಿನ ಥರ ಇದೆ ನೋಡಿ, ಅಷ್ಟು ಚೆನ್ನಾಗಿ ಬಂದು ತುಂಬಾ ಮೆತ್ತಗೆ ಕೂಡ ಆಗಿರುತ್ತೆ. ಈ ರೀತಿ ಮೆತ್ತಗೆ ಆಗಿರಬೇಕು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಈಗ ಹೇಳ್ತಾ ಇದ್ದೀನಿ ಏನೇನು ಬೇಕು ಅಂತ. ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ 1 ಕಪ್ನಷ್ಟು ಕ್ಯಾರೆಟು ಸಣ್ಣಗೆ ಹೆಚ್ಚಿರೋದು, ಬೀನ್ಸು, ಈರುಳ್ಳಿ, ಹಾಗೆ ಕ್ಯಾಪ್ಸಿಕಮ್ಮು, ಶುಂಠಿ, ಹಸಿಮೆಣಸಿನ್ಕಾಯಿನ ಒಂದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ತೊಗೊಳ್ಬೋದು ಎಲ್ಲದನ್ನು ಕೂಡ. ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ಬಟಾಣಿ ಕೂಡ ನೆನೆಸಿಟ್ಟಿದ್ದೀನಿ ನಾನು. ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಇದು ನೆನೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಈರುಳ್ಳಿನ ಹಾಕಿದ್ದೀನಿ. ನೀವು ಇದನ್ನು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಅಂದರೆ ಉಪವಾಸ ವ್ರತ ಮಾಡೋರು ಈರುಳ್ಳಿನ ಸ್ಕಿಪ್ ಮಾಡಿ ಅದರ ಬದಲಿಗೆ ನೀವು ಕರಿಬೇವಿನ ಸೊಪ್ಪು ಹಾಕಿದ್ರಾಗತ್ತೆ, ಇಲ್ಲ ಬರೀ ಹಸಿಮೆಣಸು ಆ ಥರನೂ ಹಾಕ್ಕೊಳ್ಬೋದು. ನಾನು ಈರುಳ್ಳಿನ ಫಸ್ಟಿಗೆ ಫ್ರೈ ಮಾಡಲಿಕ್ಕೋಸ್ಕರ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದೇ ಉಪವಾಸ ವ್ರತ ಮಾಡುವವರು ಈರುಳ್ಳಿನ ಸ್ಕಿಪ್ ಮಾಡ್ಬೋದು. ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ಬೋದು. ಬೇಕಿದ್ದರೆ ಸಾಸಿವೆ ಕೂಡ ಸೇರಿಸ್ಬೋದು. ನಾನು ಈಗ ಸಣ್ಣಗೆ ಹೆಚ್ಚಿರುವಂತಹ ಶುಂಠಿನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ದೇಹಕ್ಕೆ ತುಂಬಾ ತಂಪು ನೀಡುವಂತಹ ಈ ಸಬ್ಬಕ್ಕಿ, ನಾವು ಬರೀ ಪಾಯಸ ಮಾತ್ರ, ಹೆಚ್ಚಿನವರು ಪಾಯಸ ಮಾಡ್ತಾರೆ, ಉಪ್ಪಿಟ್ಟು ಕೂಡ ಮಾಡ್ಬೋದು, ಹಾಗೆ ವಡೆ ಕೂಡ ಮಾಡ್ಬೋದು. ತುಂಬಾ ದೇಹಕ್ಕೆ ತಂಪನ್ನು ಕೊಡುವಂಥದ್ದು. ಈಗ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಖಾರ ಜಾಸ್ತಿ ಬೇಡ ಅಂತ ಹೇಳಿ. ಕ್ಯಾಪ್ಸಿಕಮ್ಮು ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ ಒಂದನ್ನೇ ಹಾಕಿದ್ದೀನಿ. ಸಣ್ಣಗೆ ಹೆಚ್ಚಿರುವಂತಹ ಕ್ಯಾರೆಟು, ಬೀನ್ಸನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಸಣ್ಣಗೆ ಯಾಕೆ ಹೆಚ್ಚಬೇಕು ಅಂದರೆ, ನಾವು ನೀರು ಹಾಕದೇ ಇರೋದ್ರಿಂದ ಎಣ್ಣೆಲೇ ಫ್ರೈ ಆಗೋದ್ರಿಂದ ಹಸಿಯಾಗಿ ಇರೋದು ಬೇಡ, ಎಣ್ಣೆಲಿ ಚೆನ್ನಾಗಿ ಬೇಯಲಿ ಅಂತ ಸಣ್ಣಗೆ ಹೆಚ್ಚಿರೋದು. ತುಂಬಾ ಸಮಯ ಹಿಡಿಯುತ್ತೆ ಅಂತ ಹೇಳಿ ಸಣ್ಣಗೆ ಹೆಚ್ಚಿದರೆ ಬೇಗ ಆಗುತ್ತೆ ಅಂತ. ಕ್ಯಾಪ್ಸಿಕಮ್ ಕೂಡ ಇದಕ್ಕೆ ಸೇರಿಸಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈಗ ಸ್ವಲ್ಪ
ಹಸಿ ಬಟಾಣಿ ಅಂದರೆ ನೆನೆಸಿಟ್ಟಿರುವಂಥದ್ದು, ಒಣ ಬಟಾಣಿನ ನೆನೆಸಿಟ್ಟಿರೋದು. ಆ ಬಟಾಣಿನ ನೆನೆಸಿರುವ ಬಟಾಣಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೇಮು ನಾವು ಫ್ರೈಡ್ ರೈಸು ಅನ್ನ ಮಾಡಿ ಹಾಕ್ತೀವಲ್ವ, ಅದರ ಬದಲಿಗೆ ಇದಕ್ಕೆ ಸಬ್ಬಕ್ಕಿನ ಹಾಕಿದ್ರಾಯಿತು. ಅಷ್ಟೇ, ಕೆಲಸ ಏನು ಜಾಸ್ತಿ ಇರಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಖಂಡಿತವಾಗಿಯೂ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಮಕ್ಕಳಿಂದ ದೊಡ್ಡವ್ರ ತನಕ ಪ್ರತಿಯೊಬ್ಬರು ತಿನ್ನುವಂತಹ ರೆಸಿಪಿ ಇದು. ತರಕಾರಿ ತಿನ್ನದೇ ಇರುವಂತಹ ಮಕ್ಕಳಿಗೂ ಸಹ ಇದನ್ನು ಮಾಡಿಕೊಡ್ಬೋದು. ಹಾಗೆ ವಯಸ್ಸಾದರೂ ಕೂಡ ಉಪವಾಸ ವ್ರತ ಮಾಡೋರಿಗೂ ಕೂಡ ತುಂಬಾ ಆರೋಗ್ಯಕರವಾದ ರೆಸಿಪಿ ಇದು. ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ಇದು ನೋಡಿ, ಈ ರೀತಿ ಬಣ್ಣ ಬರಬೇಕು. ಪೂರ್ತಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಪ್ರತಿಯೊಂದು ಕೂಡ ಬೆಂದಿದೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾಕಂದರೆ ವಯಸ್ಸಾದವರಿಗೆ ನಾವು ಸ್ವಲ್ಪ ಹಸಿ ಹಸಿ ಆಗಿರೋದನ್ನು ಕೊಟ್ಟರೆ ಅವರಿಗೆ ಜೀರ್ಣ ಆಗಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಜೀರ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಯಾವ ಥರದ್ದು ತೊಂದರೆ ಬರಲ್ಲ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರಾಯ್ತು. ಈಗ ಇದಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಈ ಹಿಂದೆ ನಾನು ಸಾಬುದಾನ ವಡ ಕೂಡ ರೆಸಿಪಿ ಹಾಕಿದ್ದೀನಿ. ತುಂಬಾ ಹಿಂದೆ ಹಾಕಿದ್ದೆ. ನಾನು ಸ್ಟಾರ್ಟಿಂಗಲ್ಲಿ ಚಾನಲ್ ಮಾಡಿದಾಗ ಕುಕ್ಕಿಂಗ್ ವಿಡಿಯೋನೇ ಜಾಸ್ತಿಯಾಗಿ ಹಾಕಿರೋದ್ರಿಂದ ಆ ರೆಸಿಪಿಗಳನ್ನು ಹಾಕಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ. ನೀವು ಉಪವಾಸ ವ್ರತಾಚರಣೆ ಮಾಡೋರು ಇದನ್ನು ತಿನ್ನೋದಿಲ್ಲ, ಹಾಗಾಗಿ ಆವಾಗ ಇದನ್ನು ಹಾಕೋದು ಬೇಡ. ಮಕ್ಕಳಿಗೆ ಮಾಡಿಕೊಡುವಾಗ ಇದನ್ನು ಹಾಕಿದರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ ಅಂತ. ಈಗ ಇದಕ್ಕೆ ನೆನೆಸಿರುವಂತಹ ಸಾಬುದಾನಿ ಅಥವಾ ಸಬ್ಬಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ತುಂಬಾ ಸಪ್ಪೆ ಇರೋದ್ರಿಂದ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿ ತಾಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಡಿಸ್ಕ್ರಿಪ್ಷನಲ್ಲಿ ನಾನು ಸಾಬುದಾನ ವಡಾದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡಿ. ಎಣ್ಣೆಯಲ್ಲೇ ಇದು ಕೂಡ ಚೆನ್ನಾಗಿ ಬೇಯಬೇಕು. ಸಬ್ಬಕ್ಕಿ ಕೂಡ ಎಣ್ಣೆಯೊಳಗೆ ಚೆನ್ನಾಗಿ ಬೆಂದ ನಂತರ ಅದು ಕಲರ್ ಪೂರ್ತಿ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದು. ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಈಗ ಬಿಸಿ ಬಿಸಿಯಾಗಿರುವಂತಹ ಸಬ್ಬಕ್ಕಿ ಅಥವಾ ಸಾಬುದಾನಿಯ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ, ಇದರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ದರೆ ಹಾಕ್ಕೊಳ್ಬೋದು. ಉಪವಾಸ ವ್ರತಾಚರಣೆ ಇದ್ದಾಗ ಈ ರೀತಿ ರೆಸಿಪಿ ಮಾಡಿ ತಿನ್ನೋದ್ರಿಂದ ದೇಹಕ್ಕೆ ತಂಪಾಗುತ್ತೆ, ಹಾಗೆ ರುಚಿ ಕೂಡ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೈಪ್ ಪಾಯಿಂಟ್ ಕೂಡ ಕೊಡಿ. ಹಾಗೆ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ನೋಡಿ ಒಂದು ಕಮೆಂಟ್ ಹಾಕಿ. ನಿಮ್ಮೆಲ್ಲರ ಪ್ರೋತ್ಸಾಹ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಕೂಡ ಇದೆ, ನೋಡಿ. ಥ್ಯಾಂಕ್ ಯು ಸೋ ಮಚ್.